ಇನ್ನು ಆಪರೇಷನ್ ಸಿಂಧೂರಕ್ಕೆ ಇವತ್ತು 1 ವರ್ಷ ಪಹಲ್ಗಾಮಲ್ಲಿ ನಾವು ಅದಾದಮೇಲೆ ನಾವು ಕಾರ್ಯ ನಡೆಸಿ ನಮ್ಮದು ಸಿಕ್ಕಾಪಟ್ಟೆ ಎಲ್ಲ ಅದನ್ನ ವಿಡಿಯೋ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಫೋರ್ಸಸ್ಸು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ದಾರೆ. ಎಲ್ಲರನ್ನೂ ಒಬ್ರನ್ನೊಬ್ರು ಹೊಗಳ್ಕೊಂಡಿದ್ದಾರೆ. ವೆರಿ ಗುಡ್ ಸರ್, ಹೊಗಳ್ಕೊಳ್ಳಿ ಸರ್, ನೀವು ಮಾಡಿದ್ದೆಲ್ಲ ಚೆನ್ನಾಗಿತ್ತು, ನಮಗೂ ಗೊತ್ತದು, ನಾವು ಇಲ್ಲ ಅಂತಲ್ಲ. ಯಾಕೆ ನಿಲ್ಲಿಸಿದ್ರಪ್ಪ ಅಂತ ನನ್ನ ಪ್ರಶ್ನೆ ಅಷ್ಟೇ. ಒಡೆದು ಬುರ್ಡೆ ಕೆತ್ತರಪ್ಪ ಅಂದರೆ ಬರೀ ಬುರ್ಡೆ ಹೊಡೆದ್ಬಿಟ್ಟು ಬಂದಿದ್ದೀರಲ್ಲ, ನಿಮ್ಗೆ ಏನು ಹೇಳ್ಬೇಕು? ನಾನು ಒಂದ್ಸಲ ಕ್ಲೀನ್ ಮಾಡೇ ಬರಬೇಕು. ಮತ್ತೆ ಹೊಡೆದು ಬಿಡಬೇಕಾಗಿತ್ತು, ಬುರ್ಡೆ ಬ್ರೈನ್ ಆಚೆ ಬರಬೇಕಾಗಿತ್ತು, ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಸುಮ್ಮನೆ ಬುರ್ಡೆ ಟಚ್ ಮಾಡ್ಬಿಟ್ಟು ಬಂದಿದ್ದೀರಿ. ಹೋಗಿ ಸಿಕ್ಕಿದ್ದೆ ಚಾನ್ಸ್ ಇತ್ತು, ಸಿಕ್ಕಿದ್ದು ಬಾರಿಸೋದು ಬಿಟ್ಬಿಟ್ಟು ಅವನು ಐಲ್ದೊರೆ ಹೇಳ್ದ ಅಂತ ಮಾಡ್ಬಿಟ್ರಿ. ಅವ್ನು ಐಲ್ದವ್ರೆ ಆ ಕಡೆ ಇಲ್ಲ, ಅವನು ಐಲ್ದೊರೆ ಹಂಗೂ ಇಲ್ಲ ಹಿಂಗೂ ಇಲ್ಲ. ಅವನು ಅಣ್ಣಯ್ಯ ಯಾರು? ಟ್ರಂಪ್. ಹೆಚ್ಚಕಾಗಬೇಕು ತಲೆ ಇಲ್ಲ. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಗೆ ಕಂಗ್ರ್ಯಾಚುಲೇಷನ್ಸ್ ಆಗ್ತಾರಂತೆ ಪಾರ್ಟಿ. ಯಾಕಾಕಲ್ರಪ್ಪ, ಯಾವ ಲೆವೆಲ್ಗೆ ಹೋಗ್ತಿದೆ ಇಲ್ಲ. ಅಯ್ಯೋ ಅದೇ ಬರ ಇರಲಿ ಬಿಡ್ರಿ. ನೆಕ್ಸ್ಟ್ ಇನ್ನು ಭಾರತದ ರಕ್ಷಣಾ ಸಾಮರ್ಥ್ಯದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು ಇವತ್ತು ರೂಪುಗೊಳ್ತಾ ಇದೆ. 10,000 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ದೂರ ಕ್ರಮಿಸಬಲ್ಲ ಖಂಡಾಂತರ ಕ್ಷಿಪಣಿ ಅಗ್ನಿ 6 ಪರೀಕ್ಷೆಗೆ ಸಂಪೂರ್ಣ ಸಿದ್ಧತೆಗೊಂಡಿದೆ ಅಂತೆ. ಹಿಂದೆಯೂ ಕೂಡ ಈ ಬಗ್ಗೆ ಹೇಳಿದ್ರು. ಸೊ ಅದರ ವಿಶೇಷತೆಗಳೇನು ಅಂತ ಒಂದ್ಸಲ ಕ್ವಿಕ್ ಆಗಿ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅದು ಏನು. ಅಗ್ನಿ 5,000 ಕಿಲೋಮೀಟರ್ ಸಾಮರ್ಥ್ಯ ಹೊಂದಿತ್ತು, ಈಗ 6,10,000ಕ್ಕೆ ಹೋಗಿದೆ. 4 ಹಂತದ ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲು ಏಕಕಾಲದಲ್ಲಿ ಗುರಿ ತಲುಪುತ್ತೆ. ಬಹು ಪರಮಾಣು ಸಿಡಿತಲೆಗಳನ್ನು ಅದು ಕೊಂಡೊಯ್ಯುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ತಪ್ಪಿಸ್ಕೊಳ್ಳುತ್ತೆ. ಅದರ ಸ್ಪೀಡು, ಅದರದ್ದು ಆಲ್ಟಿಟ್ಯೂಡ್ ಇದೆಲ್ಲ ಗುಡ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಫ್ಯೂಚರ್ನಲ್ಲಿ ವಾರ್ ನಡೆಯೋ ರೀತಿಯೇ ಬದಲಾಗ್ತಾ ಇದೆ ಅನ್ನೋದರಿಂದ ಕೆಲವನ್ನೆಲ್ಲ ಡಿಫೆನ್ಸಿವ್ ಮೆಕ್ಯಾನಿಸಮ್ಸ್, ಡಿಫೆನ್ಸಿವ್ ಇದರಲ್ಲಿ ಬಳಸ್ಕೋಬೋದೇ ಹೊರತು ಅಫೆನ್ಸಿವಲ್ಲಿ ಕಷ್ಟ ಇರ್ಬೋದು. ಇವತ್ತೇನ್ರಿ ಇವನ್ನೆಲ್ಲ ಬಳಕೆ ಎಲ್ಲರೂ 10 ರೂಪಾಯಿದು ಡ್ರೋನ್ ತಗೊಂಬಂದು ಡಮ್ 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 ಅಂತ ಲಕ್ಷ್ಮೀ ಪಟಕಿ ಹೊಡೆದಂಗೆ ಹೊಡಿತಾ ಇದ್ದಾರೆ. ಇವರೆಲ್ಲ ಇಷ್ಟು ಖರ್ಚು ಮಾಡೋದು, ನಾವು ಇಷ್ಟೊಂದು ಖರ್ಚು ಇಲ್ಲ. ಇದು ಬೇರೆ, ಲಾಂಗ್ ಡಿಸ್ಟೆನ್ಸ್ ಬೇಕಿತ್ತು. ವಿಚ್ ಈಗ ಫಾರ್ ಎಕ್ಸಾಂಪಲ್ ಇರಾನ್ ಫೈರ್ಡ್ ಆನ್ ಇಸ್ರೇಲ್. ಎಸ್, ಶಾಹಿದ್ ಡ್ರೋನ್ಸ್ನ ಅಲ್ಲೇ ದುಬೈಗೆ, ಅಲ್ಲೇ ಕತಾರ್ಗೆ, ಅಲ್ಲೇ ಸೌದಿ ಅರೇಬಿಯಾಗೆ ಹಾಕಿದ್ದು ಬೇರೆ. ಹೌದು, ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನು ಹತಾಫ್ ಏನೋ ಇದೆ ಅವ್ರದ್ದು, ಅದನ್ನು ಅಲ್ಲಿವರೆಗೂ ತಂದರು. ಹಾಗೆ ಇದು ಬೇಕಿದು, ಬೇಡ ಅಂತಲ್ಲ ಯಾರು ಹೇಳ್ತಾರೆ. ಬಟ್ ವಾರ್ಫೇರ್ ಚೇಂಜ್ ಆಗ್ತಿದೆ, ಅಷ್ಟು ಮಾತ್ರ ನಿಜ. ಅದಕ್ಕೂ ನಾವು ಅಡ್ಜಸ್ಟ್ ಆಗಬೇಕಲ್ಲ ಸರ್. ಭಾರತ ಇನ್ನೂ ಬದಲಾಗ್ತಿಲ್ಲ ಆ ವಿಚಾರದಲ್ಲಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಈ ಚಿಕ್ಕ ಕಡಿಮೆ ಖರ್ಚಲ್ಲಿ ನಾವು ಬಳಕೆ. ಯಾರು ಹೇಳಿದ್ದು? ನಿಮ್ಗೆ ಫೋನ್ ಮಾಡಿ ಯಾರಾದ್ರೂ ಹೇಳಿದ್ದಾರೆ? ಕೇಳ್ತಾ ಇದ್ದೀನಿ. ಸುಮ್ಮನಿರಿ, ಹಂಗಾರೆ ಅವ್ರು ಆಗ್ತಿರೋದ್ರಲ್ಲ ಆಗ್ತಿದ್ದಾರೆ, ಅದು ಗೊತ್ತಿರೋರಿಗೆ ಗೊತ್ತಿದೆ. ಓಕೆ, ಎಸ್.